ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್. ಇವತ್ತಿಂದೇನು ನೋಡಿದ್ರೆ ಫುಲ್ ಬಟ್ಟೆ ಕಾಣಿಸ್ತಾ ಇದೆಯಾ. ನಮ್ಮ ಶಾಪಿದು ಶಾಪಲ್ಲಿ ಹುಡುಗಿ ಬರ್ತಾಯಿದ್ರಲ್ವ, ಅವರು ರಜೆ ಹಾಕ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಂದಿದ್ದೀನಿ. 2 ದಿನ ರಜೆ ತೊಗೊಂಡಿದ್ರು. ಆ್ಯಕ್ಚುಲಿ 2 ದಿನ ಕಸ್ಟಮರ್ಗೆ ಡಿಲೇ ಆಗುತ್ತೆ ಅಂದ್ಬಿಟ್ಟು ಒಂದು ದಿನ ಬಂದಿಲ್ಲ, ಇನ್ನೊಂದು ದಿನ ಬಂದಿದ್ದಾಯಿತು. ಬೆಳಗ್ಗೆ ಎಷ್ಟು ಗಂಟೆ 9:30 9 o'clock ಬಂದಿದ್ದು, ಮತ್ತು ಹೋಗುವಾಗ 7 o'clock 6:30 ಏನೋ ಆಗಿತ್ತು ಫ್ರೆಂಡ್ಸ್. ರಿಟರ್ನ್ ಹೋಗುವಾಗ ಅಲ್ಲಿವರೆಗೂ ಇಲ್ಲೇ ಇದ್ವಿ ಇಬ್ಬರು ಮಕ್ಕಳ ಜೊತೆ. ನನ್ನ ಶಾಪು ಮಂಜು ಮಲ್ಕೊಂಡಿದ್ದ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಬ್ಬರು ಎದ್ದಾಗ ಆಗಲ್ಲಲ್ವ, ಹಾಗಾಗಿ ನೀನು ಎಲ್ಲ ಐರನ್ ಎಲ್ಲ ಮುಗಿಸಿದ್ದೀನಿ ನೋಡಿ. ಇಲ್ಲೆಲ್ಲ ಐರನ್ ಮಾಡಿಟ್ಟಿದ್ದೀನಲ್ವ, ಇಲ್ಲಿ ಮತ್ತು ಆ ಸೈಡೆಲ್ಲ ಐರನ್ ಕೂಡ ಮಾಡ್ತೀನಿ ನಾನು. ಹಾಗಾಗಿ ಐರನ್ ಮಾಡಿಟ್ಟಿದ್ದೀನಿ. ಮೇಲೆಲ್ಲ ನೋಡಿ, ಅದೆಲ್ಲ ನಾನೇ ಮಾಡಿಟ್ಟಿರೋದು. ಅದೆಲ್ಲ ಅಲ್ಲ, ಆ ಸೈಡು ಕೆಲವೊಂದು ಪ್ಯಾಕಿಂಗ್ ಇತ್ತು, ಎಲ್ಲ ಜೋಡಿಸೋದಿತ್ತು, ಎಲ್ಲ ಜೋಡಿಸ್ದೆ. ಕ್ಲೀನಿಂಗು ಏನು ಮಾಡೋಕ್ಕೆ ಹೋಗಿಲ್ಲ, ತುಂಬ ಕ್ಲೀನ್ ಮಾಡೋಕ್ಕೆ ತುಂಬ ಕೆಲಸ ಇತ್ತು. ಬಟ್ ಇವ್ರನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನೊಂದು ದಿನ ಹೋಗ್ಬಿಟ್ಟು ಫುಲ್ ಗಲೀಜಾಗಿದೆ ಶಾಪೆಲ್ಲ, ಕ್ಲೀನ್ ಮಾಡಿಸ್ಬೇಕು. ಶಾಪ್ ಒಂದಿನ ಐರನ್ ಮಾಡೋದ್ರಿಂದ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಇದು ಮಾಡ್ತಾರೆ. ಹಾಗಾಗಿ ಅಮ್ಮ ಒಬ್ಬಳೇ ಇದ್ದಿದ್ದು, ಡೈಪರ್ ಹಾಕಿದ್ದೀನಿ. ಇದು ಐರನ್ ಟೇಬಲ್ಲು, ಸ್ಟೀಮ್ ಐರನ್ ಟೇಬಲ್ಲು. ಐರನ್ ಮಾಡಿ ನೋಡಿ, ಮಂಜು ಅಷ್ಟೊತ್ತಿಗೆ ಎದ್ದ. ಅದು ಸುಡ್ತಾ ಇತ್ತು, ಐರನ್ ಬಾಕ್ಸ್ ಆನ್ ಮಾಡಿದ್ದೆ. ಅದೇನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ, ಆನೇ ಆಗ್ತಾ ಇರಲಿಲ್ಲ. ಬಾಯ್ಲರ್ ಇದಾಯಿತು ಅಂತ ಹೇಳ್ತಾಯಿದ್ರು. ಸ್ವಲ್ಪ ಟಚ್ ಆಯಿತು, ಅದಕ್ಕೆ ಅಳ್ತಾ ಇದ್ದಾಳೆ. ಇಲ್ಲಿ ನೋಡು ಅಂತ ವಿಡಿಯೋ ಮಾಡ್ತಾಯಿದ್ನಲ್ಲ, ಅವಳಿಗೆ ತೋರಿಸ್ದೆ. ನಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ನಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಬೆಳಗ್ಗೆ ನಾನು ಟೊಮೆಟೊ ಬಾತು ಪಲಾವ್ ಏನೋ ಮಾಡ್ಕೊಂಡು ಹೋಗಿದ್ದೆ. ಅದು ಯಾವ ರೀತಿ ಜಂಪ್ ಮಾಡ್ತಾಳೆ ಅಂದ್ಬಿಟ್ಟು ನಮ್ಮ ಮಂಜುನ ಇದೇ ಥರ ಟೇಬಲ್ ಮೇಲೆ ಕೂರಿಸ್ಕೊಂಡು ಒಂದು 5 ತಿಂಗಳು 7 ತಿಂಗಳಿಂದನೇ 5 ತಿಂಗಳಿಂದನೇ ಅವ್ನು ಕುತ್ಕೊಳ್ಳೋಕ್ಕೆ ನಡ್ಕೊಂಡು ತೆವಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಾಗಾಗಿ ಕುತ್ಕೊತಾ ಇದ್ನಲ್ವ, ಇದರಲ್ಲಿ ಕರ್ಕೊಂಡು ಬಂದು ಈ ಥರ ಕೂರಿಸ್ಕೊತಾ ಇದ್ದೆ. ಒಂದು 5-6 ತಿಂಗಳು ಆದಮೇಲೆ ಈ ಥರ ಟೇಬಲ್ ಮೇಲೆ ಮೇಲ್ಗಡೆ ಸ್ಲಿಪ್ ಇದೆಯಲ್ವ, ಬಕೆಟಿಗೆ, ಅಲ್ಲಿ ಕುತ್ಕೊತಾ ಇದ್ದ. ನಾನು ಐರನ್ ಮಾಡ್ಕೊಳ್ತಾ ಇದ್ದೆ. ಈಗ ಅಮ್ಮ ಇಬ್ಬರೂ ನೋಡ್ಕೋಬೇಕಲ್ವ, ಇವನು ತರಲೆ ಮಾಡಿದ್ರೆ ಅವಳು ತರಲೆ ಮಾಡ್ತಾಳೆ. ಹಾಗಾಗಿ ಆಗಲ್ಲ ಇವಾಗ. ಹಾಗಾಗಿ ಮನೇಲೇ ಸ್ವಲ್ಪ ಇರ್ತೀನಿ. ಮತ್ತು ಶಾಪ್ ಕೂಡ ಸ್ವಲ್ಪ ದೂರ ಇದೆ. ಆವಾಗ ಮೇಲೆ ಮನೆ ಇತ್ತು, ಕೆಳಗಡೆ ಶಾಪ್ ಇತ್ತು. ಹಾಗಾಗಿ ಸ್ವಲ್ಪ ಕೆಳಗೆ ಬರ್ತೀನಿ. ಅಂದರೆ ಈಗ ಸ್ವಲ್ಪ ವಾಷಿಂಗಿಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಸ್ಬೆಂಡ್ಗೆ. ಹಾಗಾಗಿ ಅಲ್ಲಿಂದ ಎಲ್ಲ ಬಂದಮೇಲೆ ಅಡುಗೆ ಮಾಡೋ ಅಷ್ಟು ಆಗೇ ಇಲ್ಲ, ಟೈಮ್ ಕೂಡ ಆಗಿಬಿಟ್ಟಿತ್ತು. ಸರಿ, ಸ್ನಾನ ಬಂದುಬಿಟ್ಟು ನಾನು ಬೇಕ್ರಿ ಹತ್ರ ನಿಲ್ಲಿಸ್ಬಿಟ್ಟು ಹೋಗಿದ್ರು. ನಾನು ಮಧ್ಯಾಹ್ನ ಊಟ ಕೂಡ ತೊಗೊಂಡೋಗಿಲ್ಲ, ತಂದ್ಕೊಡ್ಲ ಅಂದರು. ನಾನು ಲೇಟಾಗಿ ತಿಂದಿದ್ನಲ್ವ, ಹಾಗಾಗಿ ಬೇಡ ಅಂದಿದ್ದೆ. ಸರಿ ಬರ್ತಾ ಇವಾಗ ಏನು ಹೇಳ್ತಾರೆ, ಬೇಕ್ರಿ ಹತ್ರ ನಿಲ್ಲಿಸಿದ್ರು. ನನಗೆ ಬೇಗ ಬರೋದೇ ಇಲ್ಲ ಫ್ರೆಂಡ್ಸ್. ಬೇಕ್ರಿ ಹತ್ರ ನಿಲ್ಲಿಸಿದ್ರು, ಪಪ್ಸು ಕೇಕ್ಸ್ ಈ ಥರದ್ದೆಲ್ಲ ತೊಗೊಂಡು ಬಂದೆ. ತುಂಬ ನೋಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸರಿ ಬಂದು ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ. ನನ್ನ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ದೆ. ಈಗ ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡೋಕ್ಕಿಂತ ಹೋಗಿದ್ದಾರೆ. ಮತ್ತೆ ಇದೆ ಫುಲ್ಲು ಬೆಳಗ್ಗೆ ಹೊಡ್ಕೊಂಡೋಗಿ ಫುಲ್ ಮಳೆ ಬರ್ತಾ ಇದೆ. ಮಳೆ ಇತ್ತು, ಬೆಳಗ್ಗೆ ಈ ಥರ ವಾತಾವರಣ ಇತ್ತು. ಬಟ್ ಚೆನ್ನಾಗಿತ್ತು. ಬಟ್ ನಾನು ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಇಲ್ಲಿ ಪವರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಚಾನಲ್ ಫ್ರೆಂಡ್ಸ್ ಪ್ಲೀಸ್.